Audio Jungle. ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಶ್ವಬಂಧು ಟಿವಿಗೆ ಸ್ವಾಗತ ಸುಸ್ವಾಗತ. ಈ ಮನವಿಯು ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಡ್ರಗ್ಸ್ ಮತ್ತು ಗಾಂಜಾ ಮಿಶ್ರಿತ ಮಾವಾ ದಂಧೆಯು ಎಗ್ಗಿಲ್ಲದೆ ನಡೆಯುತ್ತಿದ್ದು, ಈಗಾಗಲೇ ಸಾಕಷ್ಟು ಬಾರಿ ಸಂಬಂಧಪಟ್ಟ ಇಲಾಖೆಗೆ ಮನವಿ ಕೊಟ್ಟರೂ ಸಹಿತ ಯಾವುದೇ ತರಹದ ಪ್ರಯೋಜನವಾಗಿಲ್ಲ. ಮನವಿ ಕೊಟ್ಟ ದಿನ ಮಾತ್ರವೇ ಬಂದಾಗುತ್ತದೆ ವಿನಃ ಮತ್ತೆ ಮರುದಿನ ಮಾವಾ ಮಾರಾಟ ಪ್ರಾರಂಭವಾಗುತ್ತದೆ. ಮಾವಾ ದಂಧೆಯು ಕಾನೂನಾತ್ಮಕವಾಗಿ ನಿಷಿದ್ಧವಾಗಿದೆ. ಹೀಗಾಗಿ ನಗರದಲ್ಲಿ ಕಾನೂನು ಪರಿಪಾಲನೆಯಾಗುವುದು ಅತ್ಯ ಅವಶ್ಯಕತೆಯಾಗಿದೆ. ಈ ಮಾವಾ ದಂಧೆಯಿಂದ ನಾಗರಿಕ ಸಮಾಜ ಹಾಳಾಗುತ್ತಿದೆ. ನಗರದಲ್ಲೆಡೆಲೆಲ್ಲ ಕ್ಯಾನ್ಸರ್ ಪೀಡಿತರ ಸಂಖ್ಯೆ ಹೆಚ್ಚಾಗುತ್ತಿದೆ. ಪರಿಸರ ಮಾಲಿನ್ಯ ಸಹ ಆಗುತ್ತಿದೆ. ಈ ಮಾವಾ ದಂಧೆಯಿಂದ ಅನೇಕ ಬಡ ಕುಟುಂಬಗಳು ಬೀದಿಗೆ ಬಂದಿವೆ ಮತ್ತು ನಾಗರಿಕರು ದೈಹಿಕವಾಗಿ ಹಾಗೂ ಆರ್ಥಿಕವಾಗಿ ಕುಗ್ಗಿದ್ದಾರೆ. ಹೀಗಾಗಿ 12/9/2025 ಮುಂಜಾನೆ 11:30 ಸುಮಾರಿಗೆ ಜಮಖಂಡಿಯ ಎಲ್ಲ ಮಠಾಧೀಶರುಗಳ ನೇತೃತ್ವದಲ್ಲಿ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಪ್ರತಿಭಟನೆಯೊಂದಿಗೆ ತಮಗೆ ಮನವಿಯನ್ನು ನೀಡಿದ್ದು, ಇನ್ನು ಮುಂದೆ ಕಡ್ಡಾಯವಾಗಿ ಜಮಖಂಡಿ ನಗರದಲ್ಲಿ ಮಾವಾ ಮಾರಾಟ ಬಂದ್ ಆಗಲೇಬೇಕು. ಮಾವಾ ಮಾರಾಟ ಮಾಡುತ್ತಿರುವವರ ಮೇಲೆ ಹಾಗೂ ಸೇವನೆ ಮಾಡುತ್ತಿರುವವರ ಮೇಲೂ ಸಹ ಸೂಕ್ತವಾದ ಕಾನೂನು ಕ್ರಮವನ್ನು ಜರುಗಿಸಬೇಕೆಂದು ಮಾನ್ಯ ತಹಶೀಲ್ದಾರ್ ಸಾಹೇಬರಲ್ಲಿ ಮನವಿ ಇರುತ್ತದೆ. ಒಂದು ವೇಳೆ ಸೂಕ್ತವಾದ ಕಾನೂನು ಕ್ರಮ ಪಾಲನೆ ಆಗದೇ ಹೋದರೆ ಮುಂಬರುವ ದಿನದಲ್ಲಿ ಜಮಖಂಡಿ ನಗರದಲ್ಲಿ ಜಮಖಂಡಿ ಬಂದ್ ಕರೆ ಕೊಡಲಾಗುತ್ತದೆ ಅಂತ ಪ್ರತಿಭಟನಾಕಾರರು ಈ ಮೂಲಕ ತಿಳಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಓಲೆಮಠದ ಆನಂದ್ ದೇವರು, ರುದ್ರಸಾಂಪೇಟದ ಕೃಷ್ಣಾನಂದ್ ಅವಧೂತರು, ರಮೇಶ್ ಬಡೋಲಗಡದ್, ಅರುಣ್ ಲಗಳಿ, ಪ್ರದೀಪ್ ಮೆಟ್ಗುಡ್, ಸಂಜು ಬೋವಿ, ರಾಜು ನದಾಪ್ ಹಾಗೂ ಇನ್ನೂ ಹಲವು ಮುಖಂಡರು ಮತ್ತು ಯುವಕರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ನಾವು ಕಟ್ಟಬೇಕಂತಂದ್ರೆ ನಮ್ಮ ಯುವಕರು ಬಲಿಷ್ಠರಾಗಬೇಕು, ನಮ್ಮ ಯುವಕರು ಆರೋಗ್ಯಯುತವಾಗಿರ್ಬೇಕು. ಈ ನಿಟ್ಟಿನೊಳಗ ಇವತ್ತು 100 ವರ್ಷ ಹೆಚ್ಚಿನ ಆಯುಷ್ಯ ಇರುವಂತವರು ಇವತ್ತು 50 ವರ್ಷಕ್ಕೆ ಬಂದಿವಿ. ನಾವು ಎಲ್ಲ ಯುವಕರು 50 ವರ್ಷಕ್ಕೆ ಬಂದ. ಇದಕ್ಕೆ ಕಾರಣ ಅಂತಂದ್ರೆ ಇಂಥ ದುಶ್ಚಟಗಳ ಕಾರಣ, ಉತ್ಕಾಡುವಂತದ ಕಾರಣ, ಹಾಳಾಡುವಂತದ ಕಾರಣ. ಇವುಗಳಿಂದ ಅವುಗಳನ್ನ ಸೇವಿಸಿ ನಮ್ಮ ಯುವಕರು ಅವರೆಲ್ಲ ಕ್ಯಾನ್ಸರ್ ಪೀಡಿತರಾಗಿದ್ದಾರೆ. ನಾವೇ ಜಿ ದೇಸಾಯಿ ಸರ್ಕಾರದಲ್ಲಿ ಒಂದು ರೈಲಿ ಮುಖಾಂತರ ಪ್ರತಿಭಟನೆ ಮಾಡ್ಕೊಳ್ಳುವಂತ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತೈತಿ. ಉದ್ದೇಶ ಇಷ್ಟ, ನಗರ ಮತ್ತು ಹಳ್ಳಿಗಳಲ್ಲಿ ಮಾಡ್ತಕ್ಕಂಥ ಮಾವವನ್ನ ನಿಷೇಧ ಮಾಡಬೇಕತ್ತೆ. ಆಲ್ರೆಡಿ ನಮ್ಮ ದಲಿತ ಪರ ಹೋರಾಟಗಾರಾಗಿರ್ತಕ್ಕಂಥ ಪ್ರೇಮ್ ಅವರಾಗ್ಲಿ, ರಮೇಶ್ ಅವರಾಗ್ಲಿ, ಇನ್ನಿತರ ಹಲವಾರು ಸಂಘಟಿತರು ಕೂಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು SP ಅವರಿಗೂ ಸಹ ಗಮನ ತಂದು ಈ ವಿಷಯವನ್ನ ಮಾವ ನಿಷೇಧ ಮಾಡಬೇಕು, ಇದು ಮಾರಕ ಐತೈತಿ. ಆಲ್ರೆಡಿ ಅವರು ತಿಂಗಳಾನ್ಗಟ್ಲೆ ಹೋರಾಟ ನಡೆಸಿದ್ರು ಕೂಡ ಸ್ವಲ್ಪ ಕಮ್ಮಿ ಆಗ್ತೈತಿ, ಮತ್ತ ಚಾಲೂ ಆಗ್ತೈತಿ. ಇದಕ್ಕಾಗಿ ನಾವು ಇಲ್ಲಿ ಈ ವೇದಿಕೆ ಮುಖಾಂತರ SP ಅವರಿಗೂ ಮತ್ತು ತಹಸೀಲ್ದಾರ್ ಅವರಿಗೂ ಹೇಳುವಂಥದ್ದು ಏನಂತ ಅಂತಂದ್ರೆ, ಸಮಗ್ರ ಜಮಖಂಡಿ ತಾಲೂಕಿನ ಹಳ್ಳಿ ಮತ್ತು ನಗರದಲ್ಲಿ ಕೂಡ ಮಾವಾ ಬಂದವು. ಇದು ಅತ್ಯಂತ ಮಾರಕ. ಯಾಕಂದ್ರೆ ತಮ್ಮೆಲ್ಲರಿಗೂ ಹೇಳುವಂಥದ್ದೇನಿಲ್ಲ, ಎಲ್ಲರಿಗೂ ಗೊತ್ತೈತಿ ಕ್ಯಾನ್ಸರ್ ಅನ್ನುವಂಥ ರೋಗ ಅದು ಬಡವ ಮತ್ತು ಶ್ರೀಮಂತನ ನೋಡುವುದಿಲ್ಲ. ಆ ರೋಗವನ್ನು ಬರ್ತೈತೆ ಅಂತಂದ್ರ ಮಾವ ತಿನ್ನಂತವ್ರಿಗೆ ಅಷ್ಟೇ ಅಲ್ಲ, ಇದು ವೈದ್ಯಕೀಯ ವಿಚಾರ ಮಾಡಿ ನೋಡ್ರಿ, ಮಾವ ತಿನ್ನಂತವ್ರಿಗೆ ಅಷ್ಟೇ ಇದು ಕ್ಯಾನ್ಸರ್ ಅನ್ನುವಂಥ ರೋಗ ಬರುವುದಿಲ್ಲ, ಅವ್ರ ಕುಟುಂಬದವ್ರಿಗೆ ಸಿಗ ಬರ್ತದೆ. ನಮ್ಮ ಜಮಖಂಡಿ ನಗರದ ಪ್ರಸಿದ್ಧ ಓಲೆಮಠದ ಆನಂದ್ ದೇವರು ಅವರುಗಳ ಒಂದು ನೇತೃತ್ವ ಜೊತೆಗೆ ಜಮಖಂಡಿಯ ರುದ್ರಾವಧೂತ ಮಠದ ಪೀಠಾಧಿಕಾರಿಗಳಾಗಿರ್ತಕ್ಕಂಥ ಕೃಷ್ಣಾನಂದ ಅವಧೂತರ ನೇತೃತ್ವದಲ್ಲಿ, ವಿವಿಧ ಸಂಘ ಮತ್ತು ಸಂಸ್ಥೆಗಳ ನೇತೃತ್ವದಲ್ಲಿ ಇವತ್ತು ಜಮಖಂಡಿ ನಗರದಲ್ಲಿ ಬೃಹತ್ ಜನಾಂದೋಲನವನ್ನು ನಾವು ಮಾಡಿದ್ದೇವೆ. ಈ ಬೃಹತ್ ಜನಾಂದೋಲನದ ಉದ್ದೇಶ ಇಷ್ಟೇ, ಜಮಖಂಡಿಯಲ್ಲಿ ಕಾನೂನು ಬಾಹಿರವಾಗಿರ್ತಕ್ಕಂಥ ತಂಬಾಕು ಮತ್ತು ಗಾಂಜಾ ಡ್ರಗ್ಸ್ ಮಿಶ್ರಿತ ಮಾವಾ ದಂಧೆಯು ಬಹಳ ಹೆಚ್ಚಿನದು ಮತ್ತು ರಾಜಾರೋಷವಾಗಿ ಈ ನಗರದಲ್ಲಿ ನಡೀತಾ ಇದೆ. ಈಗಾಗಲೇ ಸುಮಾರು ದಿನಗಳಿಂದ ನಾವು ಜಮಖಂಡಿ ನಗರದಲ್ಲಿ ಮಾವಾ ಮಾರಾಟ ಬಂದ್ ಆಗಬೇಕು ಅಂತ ಸುಮಾರು ಸಾಕಷ್ಟು ಬಾರಿ ಸಂಬಂಧಪಟ್ಟ ಇಲಾಖೆಗೆ ಮನವಿಯನ್ನು ಕೊಟ್ಟಿದ್ದೀವಿ. ಇಲ್ಲಿರ್ತಕ್ಕಂಥ ಆರೋಗ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಗೂ ಸಹ ನಾವು ಕಳಕಳಿಯಿಂದ ಮನವಿಯನ್ನು ಮಾಡಿಕೊಂಡಿದ್ದೇವೆ. ತಾವು
ಏನು ಸಾಮಾಜಿಕ ಕಾಳಜಿ ಉಳವರ್ತಕ್ಕಂಥ ಹಾಕಿದ್ರೆ ಸಮಾಜದ ಒಂದು ಒಳ್ಳೆಯ ವ್ಯಕ್ತಿ ಅಧಿಕಾರಿಗಳು ನೀವಾಗಿದ್ರೆ ಈ ಮಾನವವನ್ನು ತಡೆಗಟ್ಟ್ರಿ ಅಂತ ನಾವು ಬಹಳ ಮನವರಿಕೆಯನ್ನು ಮಾಡ್ಕೊಂಡಿದ್ದೇವೆ ಸಂಬಂಧಪಟ್ಟ ಇಲಾಖೆಗೆ. ಅವರು ಸಹ ಸುಮ್ಮನೆ ಬೇಜವಾಬ್ದಾರಿತನದಿಂದ ಒಂದ್ 2-3 ಹಿಡಿತಾರೆ. ಮತ್ತೆ ಈ ಮಾವ ಮಾರಾಟ ಜಮಖಂಡಿ ನಗರದಾಗ ಹೆಂಗ ಯಥಾವತ್ತಾಗಿ ಇರ್ತಲ್ಲ ಅದೇ ರೀತಿಯಾಗಿ ನಡೀತೈತಿ ಜಮಖಂಡಿ ನಗರದಾಗ. ನಮ್ಗೆಲ್ಲ ಗೊತ್ತಿರಲಿ, ಜಮಖಂಡಿ ನಗರ ಐತಿಹಾಸಿಕ ನಗರ. ಈ ನಗರ ಆಧ್ಯಾತ್ಮಿಕ ಕೇಂದ್ರವಾಗೈತಿ, ಸಾಂಸ್ಕೃತಿಕ ಕೇಂದ್ರವಾಗೈತಿ. ಇಂಥ ಒಂದು ನಗರದಲ್ಲಿ ಮಾವ ಮಾರಾಟದಿಂದ ಈ ಜಮಖಂಡಿ ಪ್ರಸಿದ್ಧಿಯನ್ನು ಪಡೆಯಕತ್ತೈತಿ. ಸೊ ಈ ಅಕ್ರಮ ಚಟುವಟಿಕೆಯಲ್ಲಿ ಜಮಖಂಡಿ ಪ್ರಮುಖ ಹೆಸರುವಾಸಿ ಆಗಕತ್ತೈತಿ. ಇದು ಜಮಖಂಡಿಗೆ ಒದಗಿ ಬಂದಂತ ಒಂದು ಘೋರ ದುರಂತವಾಗೈತಿ. ಅದಕ್ಕೆ ನಾವುಗಳು ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಈ ಒಂದು ಅನಧಿಕೃತವಾಗಿರ್ತಕ್ಕಂಥ ಕಾನೂನು ಬಾಹಿರ ಮಾವ ಚಟುವಟಿಕೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಬೇಕಂತ ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ. ಈ ಹೋರಾಟಕ್ಕೆ ನಮಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಓಲೆ ಮಠದ ಆನಂದ ದೇವರು ಅವರು ಸಹ ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಂತ ಅವರನ್ನು ಕೇಳ್ಕೊಳ್ತಾ ಇದ್ದಾರೆ. ಮನವಿ ಈ ರೀತಿಯಾಗಿರ್ತದೆ. ವಿಷಯ ಜಮಖಂಡಿ ನಗರದಲ್ಲಿ ರಾಜಾರೋಷವಾಗಿ ತಂಬಾಕು, ಗಾಂಜಾ, ಡ್ರಗ್ಸ್ ಮಿಶ್ರಿತವಾಗಿರ್ತಕ್ಕಂತಹ ಮಾವ ಮಾರಾಟವನ್ನ ತಡೆಗಟ್ಟುವ ಹಾಗೂ ಮಾವ ಮಾರಾಟ ಮಾಡುವವರ ಮೇಲೆ ಸೂಕ್ತ ಕಾನೂನಾತ್ಮಕ ಕ್ರಮವನ್ನು ಜರುಗಿಸುವ ಕುರಿತು ಮಾನ್ಯರು ಈ ಮೇಲೆ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದಲ್ಲಿ ಡ್ರಗ್ಸ್ ಮತ್ತು ಗಾಂಜಾ ಮಿಶ್ರಿತ ಮಾವಾದಂತೆಯೂ ಎಗ್ಗಿಲ್ಲದೆ ನಡೆಯುತ್ತಿದ್ದು, ಈಗಾಗಲೇ ಸಾಕಷ್ಟು ಬಾರಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಕೊಟ್ಟರೂ ಸಹಿತ ಯಾವುದೇ ತರಹದ ಪ್ರಯೋಜನವಾಗಿಲ್ಲ. ಮನವಿ ಕೊಟ್ಟ ದಿನ ಮಾತ್ರವೇ ಬಂದಾಗ್ತದೆ. ಇನ್ನು ಮತ್ತೆ ಮರುದಿನ ಮಾವ ಮಾರಾಟ ಪ್ರಾರಂಭವಾಗುತ್ತದೆ. ಮಾವಾದಂಧೆಯ ದಂಧೆಯು ಕಾನೂನಾತ್ಮಕವಾಗಿ ನಿಷಿದ್ಧವಾಗಿದೆ. ಹೀಗಾಗಿ ನಗರದಲ್ಲಿ ಕಾನೂನು ಪರಿಪಾಲನಾ ಸಮಿತಿಯಾಗುವುದು, ಕಾನೂನು ಪರಿಪಾಲನೆ ಆಗುವುದು ಕಡಿಮೆ ಆಗ್ತಾ ಇದೆ. ಈ ಮಾವಾದಿಂದ ನಾಗರಿಕ ಸಮಾಜ ಹಾಳಾಗುತ್ತಿದ್ದು, ನಗರದಲ್ಲಿ ಕ್ಯಾನ್ಸರ್ ಪೀಡಿತರ ಸಂಖ್ಯೆ ಹೆಚ್ಚಾಗುತ್ತದೆ. ಪರಿಸರ ಮಾಲಿನ್ಯ ಸಹ ವ್ಯಸನ ಆಗುತ್ತದೆ. ಈ ಮಾವಾ ದಂಧೆಯಿಂದ ಅನೇಕ ಬಡ ಕುಟುಂಬಗಳು ಬೀದಿಗೆ ಬಂದಿವೆ. ಅತಿಯಾದ ಮಾವಾ ಸೇವನೆಯಿಂದ ನಾಗರಿಕರು ದೈಹಿಕವಾಗಿ ಕುಗ್ಗುತ್ತಿದ್ದಾರೆ. ಹೀಗಾಗಿ ಇಂದು ಜಮಖಂಡಿ ಎಲ್ಲ ಮಠಾಧೀಶರುಗಳ ನೇತೃತ್ವದಲ್ಲಿ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಜನಾಂದೋಲನದ ಮೂಲಕ ತಮಗೆ ಮನವಿಯನ್ನು ನೀಡಿದ್ದು, ಇನ್ನು ಮುಂದೆ ಕಡ್ಡಾಯವಾಗಿ ಜಮಖಂಡಿ ನಗರದಲ್ಲಿ ಮಾವಾ ಮಾರಾಟ ಬಂದ್ ಆಗಲೇಬೇಕು. ಮಾವಾ ಮಾರಾಟ ಮಾಡುತ್ತಿರುವವರ ಮೇಲೆ ಹಾಗೂ ಸೇವನೆ ಮಾಡುವವರ ಮೇಲೆ ಕಾನೂನಾತ್ಮಕ ಸೂಕ್ತವಾದ ಕ್ರಮವನ್ನು ಜರುಗಿಸಬೇಕೆಂಬುದು ತಮ್ಮಲ್ಲಿ ವಿನಂತಿ. ಒಂದು ವೇಳೆ ಸೂಕ್ತವಾದ ಕಾನೂನು ಕ್ರಮ ಪರಿಪಾಲನೆ ಆಗದೇ ಹೋದರೆ ಮುಂಬರುವ ದಿನದಲ್ಲಿ ಜಮಖಂಡಿ ಬಂದ್ ಹೋರಾಟ ಜೊತೆಗೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ತಮಗೆ ಎಚ್ಚರಿಕೆಯ ಗಂಟೆಯನ್ನ ನೀಡುತ್ತಿದ್ದೇವೆ. ತೊಲಗಲಿ ತೊಲಗಲಿ ಮಾವ ಅಳಿಸಿ, ಕಡ್ಡಾಯವಾಗಿ ಮಾವ ಮಾರಾಟ ಬಂದ್ ಆಗದೆ ಹೋದಲ್ಲಿ ಮುಂಬರ್ತಕ್ಕಂಥ ನಮ್ಮ ನಗರಸಭೆ ಅಧ್ಯಕ್ಷರಿಗೆ, ಎಲ್ಲ ಸಂಘಟನಾಗಾರರೇ, ರೈತ ಮುಖಂಡರೇ, ಪತ್ರಿಕಾ ಮಾಧ್ಯಮದವರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ವಿಶೇಷವಾಗಿ ನಮ್ಮ ಜಮಖಂಡಿ ನಗರ ಅಂತಂದ್ರೆ ಭಕ್ತಿ ಪರಂಪರೆಯ ನಗರ. ಒಂದು ಇಡೀ ಎಲ್ಲ ಜಿಲ್ಲೆಯವರು ನಮ್ಮ ಜಮಖಂಡಿಗೆ ಏನಂತ ಕರೀತಾರೆ ಅಂದ್ರೆ, ಆಧ್ಯಾತ್ಮದ ತವರು ಭೂಮಿ ಯಾವುದಾದ್ರೂ ಇದ್ರೆ ಅದು ನಮ್ಮ ಜಮಖಂಡಿ ನಗರ ಅಂತ ತಿಳ್ಕೊಂಡು ಎಲ್ಲರೂ ಕೂಗಿ ಹೇಳುತ್ತಾರ. ಆದ್ರೆ ಇಂಥ ಊರಿನೊಳಗ ಈಗ ಹೆಂಗ ನಿರ್ಮಾಣ ಆಗಕತ್ತದಂದ್ರ, ದುಶ್ಚಟ ಎಲ್ಲಿ ನೋಡಿದಲ್ಲೆಲ್ಲ ದುಶ್ಚಟ ಮಾಡುವಂತವರ ಸಂಖ್ಯೆ ಇವತ್ತಿನ ದಿವಸ ನಮ್ಮ ಜಮಖಂಡಿ ಒಳಗ ಬಹಳ ಆಗ್ಯದ. ಅದಕ್ಕೆ ಯಾರು ಈ ಕರ್ನಾಟಕ ನಮ್ಮ ಸರ್ಕಾರ ಕಾನೂನು ಎಲ್ಲವೂ ಸಹಿತ ಈ ಮಾವಾ ಮುಕ್ತವನ್ನು ಮಾಡಿದೆ. ಆದರೆ ಒಳಗಿಂದೊಳಗಿದು ಎಲ್ಲಿ ಬರಕತ್ತದ, ಎಲ್ಲಿ ಹೊಂಟದ ಅನ್ನೋದ ಗೊತ್ತಾಗವಲ್ದು. ಅದರ ಸಲುವಾಗಿ ನಾ ಎಲ್ಲ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಎಲ್ಲಿದು ತಯಾರಾಗಕತ್ತದ, ಎಲ್ಲಿದು ಹೊಂಟದ ಅನ್ನೋದು ನೀವೆಲ್ಲರೂ ಕೂಡ ಅವಲೋಕನೆ ಮಾಡಿಕೊಂಡು, ಯಾರು ಇದನ್ನು ತಯಾರು ಮಾಡುತ್ತೀರಲ್ಲ, ನಿಮಗೇನಾದ್ರೂ ಮನುಷ್ಯನೊಳಗೆ ಏನಾದ್ರೂ ಒಂದು ಮನುಷ್ಯತ್ವ ಅನ್ನೋದು ಏನಾದ್ರೂ ನಿಮ್ಮೊಳಗಿತ್ತಂದ್ರ, ಇನ್ನೊಂದು ಮನೆ ಹಾಳು ಮಾಡಲಾರ್ದೆ ಉದ್ಧಾರ ಮಾಡುವಂತ ಗುಣ ನಿಮ್ಮೊಳಗಿತ್ತಂದ್ರ ದಯವಿಟ್ಟು ನಿಮಗೆ ಕಳ್ಕಳಿ ವಿನಂತಿ ಮಾಡ್ಕೊಳ್ತೇನೆ. ಯಾರು ಕೂಡ ಇದನ್ನ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಮ ದುಡ್ಡಿನ ಲಾಭಕ್ಕೋಸ್ಕರ ನೀವೆಲ್ಲ ಮಾಡ್ತೀರಿ.
ಆದ್ರ ಅವ್ರ ಮನಿ ಒಳಗ ಅವು ತಿಂದು ಕ್ಯಾನ್ಸರ್ ಬರಾಕತ್ತಾವ. ಎಷ್ಟೋ ಜನ ಸಣ್ಣ ಸಣ್ಣ ವಯಸ್ಸಿನೊಳಗ ಕ್ಯಾನ್ಸರ್ ಬಂದು ಇವತ್ತು ರೋಗ ಪೀಡಿತರಾಗಿ ಇವತ್ತಿನ ದಿವಸ ಊಟ ಬರಲಾರ್ದ ಪರಿಸ್ಥಿತಿ ಇವತ್ತಿನ ಮಕ್ಕಳಿಗೆ ಯುವ ಸಮಾಜಕ್ಕೆ ಬರ್ತಾ ಇದೆ. ಅದರ ಸಲುವಾಗಿ ನಿಮ್ಮ ದುಡ್ಡಿನ ಲಾಭಕ್ಕೋಸ್ಕರ ಇನ್ನೊಂದು ಮನೆಯ ಹಾಳು ಮಾಡುವಂತ ಕೆಲಸವನ್ನು ಯಾರು ಕೂಡ ಮಾಡಕ್ ಹೋಗ್ಬಾರ್ದು. ಇದನ್ನ ಏನು ಮಾಡ್ತಿರಲ್ಲ ಮಾವ, ನೀವೆಲ್ಲ ನಮ್ಮ ಜಮಖಂಡಿಯವರೇ. ನೀವೇನಾದ್ರು ಮಾಡ್ತಿದ್ರೆ ನಿಮ್ಗೆ ಹೇಳೋದಕ್ಕೆ ಯಾರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಜಮಖಂಡಿ ಒಳಗ ಮಾವ ಮುಕ್ತ, ಬರೀ ಮಾವ ಅಷ್ಟ ಅಲ್ಲ, ಯಾವ ದುಶ್ಚಟ ಅಂದ್ರೆ ಚಟನ ಕುಡಿದು ಒಂದು ಚಟನ, ಯಾವುದೋ ಒಂದು ಇದು ಇರಲ್ಲ, ತಂಬಾಕು ತಿನ್ನೋದು, ಈ ಏನು ವಿಮಲ ತಿನ್ನೋದು, ಏನು ಇವು ತಿಂದ ಎಲ್ಲ ಚಟನ. ಬರೀ ಮಾವ ಒಂದು ಅಷ್ಟ ಅಲ್ಲ, ಎಲ್ಲ ಇವು ಚಟ ದೂರ ಮಾಡಿ. ಆದ್ರೆ ಮಾವ ಅಂತಕ್ಕಂಥದ್ದು ಅತಿ ರೇಟ್ ಆಗ್ಯದ ನಮ್ಮ ಜಮಖಂಡಿ ಒಳಗ. ಅದನ್ನು ಕೂಡ ನಿಲ್ಲಿಸುವಂತ ಕೆಲಸವನ್ನ ನಮ್ಮ ಅಧಿಕಾರಿಗಳು ಮಾಡ್ಬೇಕಂತ ತಿಳ್ಕೊಂಡು ನಾನು ಭಾವಿಸ್ಕೊಳ್ತೇನೆ. ನಾ ಹೇಳುತ್ತೇನೆ, ಮುಂದೊಂದು ದಿನ ಎಲ್ಲ ಅದಕ್ಕೆ ನಮ್ಮ ರೈತ ಮುಖಂಡರು ಹೇಳಿದ್ರು, ಸ್ವಾಮಿಗಳು ಇದಕ್ಕೆ ನಿಂತ್ಕೋಬೇಕಂತ. ಒಂದು ಜನವರಿ ತಿಂಗಳದಿಂದ ನಮ್ಮ ಜಮಖಂಡಿಯಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಹಳ್ಳಿಗಳಿಗೆ ಚೋಳಿಗೆ ಹಿಡ್ಕೊಂಡು ವ್ಯಸನ ಮುಕ್ತ ದುಶ್ಚಟಗಳ ದೀಕ್ಷೆ, ಸದ್ಗುಣಗಳ ದೀಕ್ಷೆ ಅನ್ನುವಂಥ ಕಾರ್ಯಕ್ರಮ ನಮ್ಮ ಒಳ್ಳೆ ಮಠದ ಪರವಾಗಿ ಜನವರಿ ತಿಂಗಳಿಂದ ಪ್ರತಿ ಹಳ್ಳಿ ಒಳಗ ನಾವು ಮಾಡೋರಿದ್ದೇವೆ. ಜಮಖಂಡಿ ಒಳಗೂ ನಾವು ಮಾಡಿದ್ದೇವೆ, ಎಲ್ಲರೂ ಸಹಿತ ನೀವೆಲ್ಲ ನೋಡಿದ್ದೇವೆ. ಪ್ರತಿ ಓಣಿಗಳಿಗೆ ಅಡ್ಡಾಡಿ ದುಶ್ಚಟವನ್ನು ಬಿಡಿಸುವಂತ ಕೆಲಸವನ್ನು ಮಾಡಿದ್ದೇವೆ. ಎಲ್ಲ ಸುಧಾರಣೆ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಆಗ ಭಗವಂತ ನಮಗೆ ಎಷ್ಟು ರಟ್ಟೆ ಒಳಗೆ ಎಷ್ಟು ಶಕ್ತಿ ಕೊಟ್ಟನಲ್ಲ, ಅಷ್ಟು ದುಶ್ಚಟ ಮುಕ್ತ ನಮ್ಮ ಜಮಖಂಡಿ ತಾಲೂಕನ್ನು ಮಾಡುವಂತ ಸತ್ಯ ಸಂಕಲ್ಪವನ್ನ ನಾವೆಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಮಾತು. ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಸದಾವಕಾಲ ಕೊಡ್ರಿ. ಇದನ್ನ ಮುಕ್ತ ಮಾಡಿದ್ರೆ ಚಲೋ ಆತು, ಮಾವ ಬಿಟ್ರೆ. ಆಗ ಇದನ್ನ ಮುಂದೆ ಹಿಂಗೆ ನಡೆದ್ರೆ ನಮ್ಮ ಸಂಘಟನೆಗಾರ ಕರ್ಕೊಂಡು ಇನ್ನೂ ಮತ್ತೆ ದೊಡ್ಡ ಪ್ರಮಾಣದೊಳಗೆ ನಾವು ಇದನ್ನು ಪ್ರತಿಭಟನೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರಿಗೂ ಸಹಿತ ಹೇಳಕ್ ಇಚ್ಛಾ ಪಡ್ತೇನೆ ಅಂತಕ್ಕಂಥ ಮಾತು ನಾನು ಒಂದು ಮಾತಿಗೆ ವಿರಾಮ.